ಕುಟುಂಬಸ್ಥರ ಡಿಎನ್ಎ ಸ್ಯಾಂಪಲ್ ಕೇಳಿದ ಗುಜರಾತ್ ಸರ್ಕಾರ. ಗುರುತು ಸಿಗಲಾಗದ ಸ್ಥಿತಿಯಲ್ಲಿರುವಂತಹ ಮೃತದೇಹಗಳ ಗುರುತು ಪತ್ತೆಗೆ ಡಿಎನ್ಎ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡೋದಕ್ಕೆ ಮುಂದಾಗಿದೆ ಗುಜರಾತ್ ಸರ್ಕಾರ. ಯಾರು ಅನ್ನೋದು ಗೊತ್ತೇ ಆಗೋದಿಲ್ಲ. ಸಂಪೂರ್ಣವಾಗಿ ದೇಹ ಸುಟ್ಟು ಕರಕಲಾಗಿರುತ್ತೆ. ಹಾಗಾಗಿ ಸಂಬಂಧಿಕರ ಡಿಎನ್ಎ ಸ್ಯಾಂಪಲ್ ಅನ್ನು ಪಡೆದುಕೊಂಡು ಆ ಮೂಲಕ ಅದಕ್ಕೆ ಯಾವುದು ಮ್ಯಾಚ್ ಆಗುತ್ತೋ ಆ ಬಳಿಕ ಡಿಸೈಡ್ ಮಾಡ್ತಾರೆ ಇದು ಇವರದ್ದೇ ಅಂತೇಳಿ. ಈಗ ಆ ಕೆಲಸಕ್ಕೆ ಮುಂದಾಗ್ತಾ ಇದೆ ಅಲ್ಲಿನ ರಾಜ್ಯ ಸರ್ಕಾರ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ವಿ, ಅಲ್ಲಿ ಆಸ್ಪತ್ರೆಗೆ ಅಧಿಕಾರಿಗಳೆಲ್ಲರೂ ಕೂಡ ಹೋಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ವಿ. ಜೊತೆಗೆ ಪ್ರತಿಯೊಬ್ಬರು ಕೂಡ ಅಲ್ಲಿಗೆ ತೆರಳಿ ಅಲ್ಲಿ ಯಾರೆಲ್ಲ ಗಾಯಾಳುಗಳಿದ್ದಾರೆ ಅವರನ್ನ ಮಾತಾಡಿಸುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಇಲ್ಲಿ ಒಂದು ಮೆಸ್ ಇದು ಅಂದ್ರೆ ಈ ಮೆಡಿಕಲ್ ಸ್ಟೂಡೆಂಟ್ಗಳು ಇದ್ದಂತಹ ಒಂದು ಹಾಸ್ಟೆಲ್ ಅಂತ ಹೇಳಲಾಗ್ತಾ ಇದೆ. ಹಾಸ್ಟೆಲ್ ಅಲ್ಲಿ ಇದ್ದವ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ, ಗಂಭೀರವಾಗಿ ಗಾಯಗಳು ಕೂಡ ಆಗಿರುವಂತಹ ಘಟನೆ ಆಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಆ ಹಾಸ್ಟೆಲ್ ಅಲ್ಲಿ ಇದ್ದಂತವ್ರಿಗೆ ಕೆಲವರು ಮೃತಪಟ್ಟಿದ್ದಾರೆ ಅಂತ ಕೂಡ ಶಂಕೆ ಇದೆ. ಆದ್ರೆ ಅಧಿಕೃತವಾದಂತಹ ಮಾಹಿತಿ ಇನ್ನಷ್ಟು ಲಭ್ಯ ಆಗಬೇಕು. ಈಗ ಅರವಿಂದ್ ಅವರು ಈಗ ಆಗ್ಲಿಂದ ನಮ್ಗೆ ಅಲ್ಲಿಂದ ಅಹಮದಾಬಾದ್ ಏರ್ಪೋರ್ಟ್ ನಿಂದ ಮಾಹಿತಿಯನ್ನ ಕೊಡ್ತಾ ಇದ್ರು. ಈಗ ಮತ್ತೊಮ್ಮೆ ನಮ್ಗೆ ಸಂಪರ್ಕಕ್ಕೆ ಸಿಕ್ಕಿದ್ರೆ ಅರವಿಂದ್ ಅವರು ಹೇಳಿ. ಆಗ್ಲೇ ಹೇಳ್ತಾ ಇದ್ರಿ ನೀವೊಂದು ಬಿಸ್ನೆಸ್ ವಿಚಾರಕ್ಕೆ ಹೋಗಿದ್ರಿ, ಸಂಬಂಧಿಕರು ಅಂದ್ರೆ ಇಲ್ಲಿ ಘಟನೆ ಆಗ್ದಂಗೆ ನಿಮ್ಗೆ ಗೊತ್ತಾಗುತ್ತೆ, ಕುಟುಂಬಸ್ಥರು ಕೂಡ ಶಾಕ್ ಆಗ್ತಾರೆ, ಫೋನ್ ಮಾಡಿದ್ರು ಅಂತೇಳಿ. ನೀವು ಅಲ್ಲಿಗೆ ಹೋದ್ಮೇಲೆ ನೀವೀಗ ಇಮಿಡಿಯೇಟ್ ವಾಪಸ್ ಬರೋದಕ್ಕೆ ಮುಂದಾಗ್ತಿದ್ದೀರಾ ಅಥವಾ ಬೇರೆ ಎಲ್ಲಾರು ಮೂವ್ ಆಗ್ತಾ ಇದ್ದೀರಾ ಅಥವಾ ಹೇಗೆ ಅಂತ? ಈಗ ನೀವು ಅಲ್ಲಿಗೆ ರೀಚ್ ಆದ್ರಲ್ಲ, ಅಹಮದಾಬಾದ್ ರೀಚ್ ಆದ್ರಲ್ವಾ, ಬಿಸ್ನೆಸ್ ಪರ್ಪಸ್ ಹೋಗಿದ್ದು. ಹೌದು ಸರ್, ಹೌದು. ಈಗ ನೀವು ವಾಪಸ್ ಬರ್ತಾ ಇದ್ದೀರಾ? ಹೌದು, ವಾಪಸ್ ರಿಟರ್ನ್ ಬರ್ತೀವಿ ಸರ್ ಬೆಂಗಳೂರಿಗೆ. ಓಕೆ. ನಾವು ಜಸ್ಟ್ ಏರ್ಪೋರ್ಟ್ ಎಂಟ್ರಿ ಆಗ್ತಾ ಇದ್ವಿ, ಆ ಟೈಮಲ್ಲೇ ನ್ಯೂಸ್ ಬಂತು ಸರ್. ಬಟ್ ಅದೇ ಇಲ್ಲಿ ಏರ್ಪೋರ್ಟ್ ಅಲ್ಲಿ ಏನು ಕಾಣ್ತಿರ್ಲಿಲ್ಲ ಆ ಟೈಮ್, ಆತರ ಏನು ವಾತಾವರಣ ಕಾಣ್ತಿರ್ಲಿಲ್ಲ. ಓಕೆ. ಏರ್ಪೋರ್ಟ್ ಹೊರಗಡೆ ಆಗಿರೋದ್ರಿಂದ ಇಲ್ಲಿ ಒಳಗಡೆ ಯಾವ್ದು ಆತರ ವಾತಾವರಣ ಇಲ್ಲ ಸರ್ ಇಲ್ಲಿ. ಓಕೆ ಓಕೆ ಓಕೆ. ಎಲ್ಲ ಫ್ಲೈಟ್ ಕ್ಯಾನ್ಸಲ್ ಆಗಿದೆ, ಮತ್ತೆ ಒಂದಿಷ್ಟು ಫ್ಲೈಟ್ ಡಿಲೇ ಆಗಿರೋದ್ರಿಂದ ಏರ್ಪೋರ್ಟ್ ರಶ್ ಇದೆ. ಬಿಟ್ರೆ ಬೇರೆ ಇಲ್ಲಿ ಆಕ್ಸಿಡೆಂಟ್ ಏನು ವಾತಾವರಣ ಇಲ್ಲಿ ಕಾಣ್ತಾ ಇಲ್ಲ ಸರ್. ಆ ತರದೇನು ನಿಮ್ಗೆ ಕಾಣೋದಕ್ಕೆ ಸಿಗ್ತಾ ಇಲ್ಲ? ಇಲ್ಲ ಸರ್, ಇನ್ನು ಕಾಣ್ತಾ ಇಲ್ಲ. ಓಕೆ. ಅಂದ್ರೆ ನಿಮ್ಗೆ ಅಲ್ಲಿಂದ ಏನು ಕಾಣಿಸ್ತಿಲ್ಲ, ಅಂದ್ರೆ ದೂರ ಏನಾದ್ರು ಆಗಿದೆಯಾ ಅಥವಾ? ಇಲ್ಲ ಸರ್, ಇಲ್ಲಿ ಏರ್ಪೋರ್ಟ್ ಅಲ್ಲಿ ಈಗ ಫ್ಲೈಟ್ ನಿಂತಿರೋದೊಂದು ಕಾಣುತ್ತೆ, ಬಿಟ್ರೆ ಬೇರೆ ಏನು ಕಾಣ್ತಾ ಇಲ್ಲ ಇಲ್ಲಿ. ಓಕೆ. ಜನಗಳೆಲ್ಲ ಫುಲ್ ವೇಟ್ ಮಾಡ್ತಾ ಇರೋದು ಬಿಟ್ರೆ ಬೇರೆ ಏನು ಆತರ ಭಯದ ವಾತಾವರಣ ಏನು ಕಾಣ್ತಾ ಇಲ್ಲ ಇಲ್ಲಿ. ಓಕೆ. ಮತ್ತೆ ಇಲ್ಲಿ ಆಕ್ಸಿಡೆಂಟ್ ಆಗಿದ್ದು ವೆಹಿಕಲ್ಸ್ ಓಡಾಡಿದ್ದು ಯಾವ್ದು ಮೂವ್ಮೆಂಟ್ ಏನು ಕಾಣ್ತಾ ಇಲ್ಲ ಇಲ್ಲಿ. ಓಕೆ ಓಕೆ. ಥ್ಯಾಂಕ್ ಯು ಅರವಿಂದ್ ಅವರ ನಿಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು. ಅಲ್ಲಿ ಏರ್ಪೋರ್ಟ್ ಇಂದ ನಮ್ಗೆಲ್ಲ ಹೇಳ್ತಿದ್ದಾರೆ, ಅವರು ವಾಪಸ್ ಬರೋದಕ್ಕೆ ಈಗ ಮುಂದೆ ಆಗ್ತಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ, ಜೆಸಿಬಿ ಹಿಟಾಚಿಗಳನ್ನ ಬಳಕೆ ಮಾಡಿಕೊಂಡು ಅಲ್ಲಿ ಅವಶೇಷಗಳನ್ನ ತೆರವು ಮಾಡುವಂತ ಕೆಲಸಗಳಾಗ್ತಾ ಇದೆ. ಮತ್ತೊಂದು ಕಡೆ ಏರ್ಪೋರ್ಟ್ ನಲ್ಲಿ ಸಂಬಂಧಿಕರು ಕಣ್ಣೀರನ್ನ ಹಾಕ್ತಿದ್ದಾರೆ. ತಮ್ಮವರನ್ನ ಕಳೆದುಕೊಂಡು ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಯಾರ್ಯಾರು ಆನ್ ಬೋರ್ಡ್ ಇದ್ದಾರೆ ಅವರ ಸಂಬಂಧಿಕರಿಗೆ ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಸಂಬಂಧಿಕರು ಇವತ್ತು ಕಣ್ಣೀರು ಹಾಕ್ತಿದ್ದಾರೆ. ಅಹಮದಾಬಾದ್ ನಲ್ಲಿ ಸಂಬಂಧಿಕರು ಹೋಗಿರ್ತಾರೆ, ಏರ್ಪೋರ್ಟ್ಗೆ ಹೋಗಿ ಅಲ್ಲಿ ಅವರು ಬಿಟ್ಟು ಬಂದಿರ್ತಾರೆ. ಹೋಗಿ ವಾಪಸ್ ಅವ್ರನ್ನ ಬಿಟ್ಟು ಏರ್ಪೋರ್ಟ್ ಇಂದ ಹೊರಗಡೆ ಬರ್ತಾ ಇದ್ದಂತೆ ಇನ್ಸಿಡೆಂಟ್ ಆಗಿದೆ. ಎಲ್ಲರೂ ಕೂಡ ಶಾಕ್ ಆಗಿದೆ. जी, आपकी बेटी क्या करने जा रही थी? उसके हस्बैंड के पास जा रही थी। वो कितने साल से वहाँ पे रह रही है? कितनी थी?
ಕುಟುಂಬಸ್ಥರ ಡಿಎನ್ಎ ಸ್ಯಾಂಪಲ್ ಕೇಳಿದ ಗುಜರಾತ್ ಸರ್ಕಾರ. ಗುರುತು ಸಿಗಲಾಗದ ಸ್ಥಿತಿಯಲ್ಲಿರುವಂತಹ ಮೃತದೇಹಗಳ ಗುರುತು ಪತ್ತೆಗೆ ಡಿಎನ್ಎ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡೋದಕ್ಕೆ ಮುಂದಾಗಿದೆ ಗುಜರಾತ್ ಸರ್ಕಾರ. ಯಾರು ಅನ್ನೋದು ಗೊತ್ತೇ ಆಗುದಿಲ್ಲ. ಸಂಪೂರ್ಣವಾಗಿ ದೇಹ ಸುಟ್ಟು ಕರಕಲಾಗಿರುತ್ತೆ. ಹಾಗಾಗಿ ಸಂಬಂಧಿಕರ ಡಿಎನ್ಎ ಸ್ಯಾಂಪಲ್ ಅನ್ನು ಪಡೆದುಕೊಂಡು ಆ ಮೂಲಕ ಅದಕ್ಕೆ ಯಾವುದು ಮ್ಯಾಚ್ ಆಗುತ್ತೋ ಆ ಬಳಿಕ ಡಿಸೈಡ್ ಮಾಡ್ತಾರೆ ಇದು ಇವರದ್ದೇ ಅಂತೇಳಿ. ಈಗ ಆ ಕೆಲಸಕ್ಕೆ ಮುಂದಾಗ್ತಾ ಇದೆ ಅಲ್ಲಿನ ರಾಜ್ಯ ಸರ್ಕಾರ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ವಿ, ಅಲ್ಲಿ ಆಸ್ಪತ್ರೆಗೆ ಅಧಿಕಾರಿಗಳೆಲ್ಲರೂ ಕೂಡ ಹೋಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ವಿ. ಜೊತೆಗೆ ಪ್ರತಿಯೊಬ್ಬರು ಕೂಡ ಅಲ್ಲಿಗೆ ತೆರಳಿ ಅಲ್ಲಿ ಯಾರೆಲ್ಲ ಗಾಯಾಳುಗಳಿದ್ದಾರೆ ಅವರನ್ನ ಮಾತಾಡಿಸುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ನೋಡಿ, ಅಲ್ಲಿ ಒಂದು ಮೆಸ್ ಇದು, ಅಂದ್ರೆ ಈ ಮೆಡಿಕಲ್ ಸ್ಟೂಡೆಂಟ್ಗಳು ಇದ್ದಂತಹ ಒಂದು ಹಾಸ್ಟೆಲ್ ಅಂತ ಹೇಳಲಾಗ್ತಾ ಇದೆ. ಹಾಸ್ಟೆಲ್ ಅಲ್ಲಿ ಇದ್ದವ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ, ಗಂಭೀರವಾಗಿ ಗಾಯಗಳು ಕೂಡ ಆಗಿರುವಂತಹ ಘಟನೆ ಆಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಆ ಹಾಸ್ಟೆಲ್ ಅಲ್ಲಿ ಇದ್ದಂತವ್ರಿಗೆ ಕೆಲವರು ಮೃತಪಟ್ಟಿದ್ದಾರೆ ಅಂತ ಕೂಡ ಶಂಕೆ ಇದೆ. ಆದ್ರೆ ಅಧಿಕೃತವಾದಂತಹ ಮಾಹಿತಿ ಇನ್ನಷ್ಟು ಲಭ್ಯ ಆಗ್ಬೇಕು. ಈಗ ಅರವಿಂದ್ ಅವರು ಈಗ ಆಗ್ಲಿಂದ ನಮ್ಗೆ ಅಲ್ಲಿಂದ ಅಹಮದಾಬಾದ್ ಏರ್ಪೋರ್ಟ್ ನಿಂದ ಮಾಹಿತಿಯನ್ನ ಕೊಡ್ತಾ ಇದ್ರು. ಈಗ ಮತ್ತೊಮ್ಮೆ ನಮ್ಗೆ ಸಂಪರ್ಕಕ್ಕೆ ಸಿಕ್ಕಿದ್ರೆ ಅರವಿಂದ್ ಅವರೇ ಹೇಳಿ. ಆಗ್ಲೇ ಹೇಳ್ತಾ ಇದ್ರಿ ನೀವೊಂದು ಬಿಸ್ನೆಸ್ ವಿಚಾರಕ್ಕೆ ಹೋಗಿದ್ರಿ, ಸಂಬಂಧಿಕರು ಅಂದ್ರೆ ಇಲ್ಲಿ ಘಟನೆ ಆಗ್ದಂಗೆ ನಿಮ್ಗೆ ಗೊತ್ತಾಗುತ್ತೆ, ಕುಟುಂಬಸ್ಥರು ಕೂಡ ಶಾಕ್ ಆಗ್ತಾರೆ, ಫೋನ್ ಮಾಡಿದ್ರು ಅಂತೇಳಿ. ನೀವು ಅಲ್ಲಿಗೆ ಹೋದ್ಮೇಲೆ ನೀವೀಗ ಇಮಿಡಿಯೇಟ್ ವಾಪಸ್ ಬರೋದಕ್ಕೆ ಮುಂದಾಗ್ತಿದ್ದೀರಾ ಅಥವಾ ಬೇರೆ ಎಲ್ಲಾರು ಮೂವ್ ಆಗ್ತಾ ಇದ್ದೀರಾ ಅಥವಾ ಹೇಗೆ ಅಂತ? ಈಗ ನೀವು ಅಲ್ಲಿಗೆ ರೀಚ್ ಆದ್ರಲ್ಲ, ಅಹಮದಾಬಾದ್ ರೀಚ್ ಆದ್ರಲ್ವಾ, ಬಿಸ್ನೆಸ್ ಪರ್ಪಸ್ ಹೋಗಿದ್ದು. ಹೌದು ಸರ್, ಹೌದು. ಈಗ ನೀವು ವಾಪಸ್ ಬರ್ತಾ ಇದ್ದೀರಾ? ಹೌದು, ವಾಪಸ್ ರಿಟರ್ನ್ ಬರ್ತೇವೆ ಸರ್ ಬೆಂಗಳೂರಿಗೆ. ಓಕೆ. ನಾವು ಜಸ್ಟ್ ಏರ್ಪೋರ್ಟ್ ಎಂಟ್ರಿ ಆಗ್ತಾ ಇದ್ವಿ, ಆ ಟೈಮಲ್ಲೇ ನ್ಯೂಸ್ ಬಂತು ಸರ್. ಬಟ್ ಅದೇ ಇಲ್ಲಿ ಏರ್ಪೋರ್ಟ್ ಅಲ್ಲಿ ಏನು ಕಾಣ್ತಿರ್ಲಿಲ್ಲ ಆ ಟೈಮ್, ಆತರ ಏನು ವಾತಾವರಣ ಕಾಣ್ತಿರ್ಲಿಲ್ಲ. ಓಕೆ. ಏರ್ಪೋರ್ಟ್ ಹೊರಗಡೆ ಆಗಿರೋದ್ರಿಂದ ಇಲ್ಲಿ ಒಳಗಡೆ ಯಾವ್ದು ಆತರ ವಾತಾವರಣ ಇಲ್ಲ ಸರ್ ಇಲ್ಲಿ. ಓಕೆ ಓಕೆ ಓಕೆ. ಎಲ್ಲ ಫ್ಲೈಟ್ ಕ್ಯಾನ್ಸಲ್ ಆಗಿದೆ, ಮತ್ತೆ ಒಂದಿಷ್ಟು ಫ್ಲೈಟ್ ಡಿಲೇ ಆಗಿರೋದ್ರಿಂದ ಏರ್ಪೋರ್ಟ್ ರಶ್ ಇದೆ. ಬಿಟ್ರೆ ಬೇರೆ ಇಲ್ಲಿ ಆಕ್ಸಿಡೆಂಟ್ ಏನು ವಾತಾವರಣ ಇಲ್ಲಿ ಕಾಣ್ತಾ ಇಲ್ಲ ಸರ್. ಇಲ್ಲಿ ಆ ತರದೇನು ನಿಮ್ಗೆ ಕಾಣೋದಕ್ಕೆ ಸಿಗ್ತಾ ಇಲ್ಲ? ಇಲ್ಲ ಸರ್, ಇನ್ನು ಕಾಣ್ತಾ ಇಲ್ಲ. ಓಕೆ. ಅಂದ್ರೆ ನಿಮ್ಗೆ ಅಲ್ಲಿಂದ ಏನು ಕಾಣಿಸ್ತಿಲ್ಲ, ಅಂದ್ರೆ ದೂರ ಏನಾದ್ರು ಆಗಿದೆಯಾ ಅಥವಾ? ಇಲ್ಲ ಸರ್, ಇಲ್ಲಿ ಏರ್ಪೋರ್ಟ್ ಅಲ್ಲಿ ಈಗ ಫ್ಲೈಟ್ ನಿಂತಿರೋದೊಂದು ಕಾಣುತ್ತೆ, ಬಿಟ್ರೆ ಬೇರೆ ಏನು ಕಾಣ್ತಾ ಇಲ್ಲ ಇಲ್ಲಿ. ಓಕೆ. ಹಾ, ಜನಗಳೆಲ್ಲ ಫುಲ್ ವೇಟ್ ಮಾಡ್ತಾ ಇರೋದು ಬಿಟ್ರೆ ಬೇರೆ ಏನು ಆತರ ಭಯದ ವಾತಾವರಣ ಏನು ಕಾಣ್ತಾ ಇಲ್ಲ ಇಲ್ಲಿ. ಓಕೆ. ಮತ್ತೆ ಇಲ್ಲಿ ಆಕ್ಸಿಡೆಂಟ್ ಆಗಿದ್ದು ವೆಹಿಕಲ್ಸ್ ಓಡಾಡಿದ್ದು ಯಾವ್ದು ಮೂವ್ಮೆಂಟ್ ಏನು ಕಾಣ್ತಾ ಇಲ್ಲ ಇಲ್ಲಿ. ಓಕೆ ಓಕೆ. ಥ್ಯಾಂಕ್ ಯು ಅರವಿಂದ್ ಅವರ ನಿಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು. ಅಲ್ಲಿ ಏರ್ಪೋರ್ಟ್ ಇಂದ ನಮ್ಗೆಲ್ಲ ಹೇಳ್ತಿದ್ದಾರೆ, ಅವರು ವಾಪಸ್ ಬರೋದಕ್ಕೆ ಈಗ ಮುಂದಾಗ್ತಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ, ಜೆಸಿಬಿ ಹಿಟಾಚಿಗಳನ್ನ ಬಳಕೆ ಮಾಡಿಕೊಂಡು ಅಲ್ಲಿ ಅವಶೇಷಗಳನ್ನ ತೆರವು ಮಾಡುವಂತ ಕೆಲಸಗಳಾಗ್ತಾ ಇದೆ. ಮತ್ತೊಂದು ಕಡೆ ಏರ್ಪೋರ್ಟ್ ನಲ್ಲಿ ಸಂಬಂಧಿಕರು ಕಣ್ಣೀರನ್ನ ಹಾಕ್ತಿದ್ದಾರೆ, ತಮ್ಮವರನ್ನ ಕಳೆದುಕೊಂಡು ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಯಾರ್ಯಾರು ಆನ್ ಬೋರ್ಡ್ ಇದ್ದಾರೆ ಅವರ ಸಂಬಂಧಿಕರಿಗೆ ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಸಂಬಂಧಿಕರು ಇವತ್ತು ಕಣ್ಣೀರು ಹಾಕ್ತಿದ್ದಾರೆ. ಅಹಮದಾಬಾದ್ ನಲ್ಲಿ ಸಂಬಂಧಿಕರು ಹೋಗಿರ್ತಾರೆ ಏರ್ಪೋರ್ಟ್ಗೆ, ಹೋಗಿ ಅಲ್ಲಿ ಅವರು ಬಿಟ್ಟು ಬಂದಿರ್ತಾರೆ. ಹೋಗಿ ವಾಪಸ್ ಅವ್ರನ್ನ ಬಿಟ್ಟು ಏರ್ಪೋರ್ಟ್ ಇಂದ ಹೊರಗಡೆ ಬರ್ತಾ ಇದ್ದಂತೆ ಇನ್ಸಿಡೆಂಟ್ ಆಗಿದೆ. ಎಲ್ಲರೂ ಕೂಡ ಶಾಕ್ ಆಗಿದೆ. जी, आपकी बेटी क्या करने जा रही थी? उसके हस्बैंड के पास जा रही थी।
वो कितने साल से वहाँ पे रह रही है? मतलब इस और कितनी चाहिए?